ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ನಮ್ಮದು ಈ ಊರಿಂದ ಬೆಂಗಳೂರದು ಭಾಳ ವ್ಯತ್ಯಾಸ ಅನ್ಸತಿ. ಅಂಥವು ಏನಾರು ವ್ಯತ್ಯಾಸ ಕಂಡ್ರೆ ನೀವು ಹಿಂಗೆ ಬೆಂಗಳೂರು ಮಂದಿ ನೋಡೋದಾಗಿರ್ಬೋದು, ಈ ಬಟ್ಟೆ ಹಾಕೊಳ್ಳೋದ್ರ ಆಗಿರ್ಬೋದು, ಭಾಳ ಏನಾರ ಅದೇ ಬಟ್ಟೆ ಗಿಟ್ಟಿಟ್ಟು ಹಾಕೋತಾರಲ್ಲ ಕವೇ ಜರ ಇದು ಒಬ್ಬರು ಇಷ್ಟಿಟ್ಟು ಹಾಕೊಂಬರ್ತಾರೆ. ಏನು ನೋಡಕ್ ಜರ ಇಷ್ಟ ನಮ್ಮ ಮುಜುಗಾರ ಆಗ್ತದ, ಅವ್ರಿಗೇನು ಆಗಂಗಿಲ್ಲ. ಅವ್ರಿಗೇನಾಗಂಗಿಲ್ಲ, ನಮಗೆ ಮುಜುಗರ ಆಕತಿ. ಏನು ಮಕ್ಕಳಿಗೆ ಹೆಂಗ್ ಹಾಕೋತಾರಲ್ಲ ಅವ್ರಿಗೇನಾಗಲ್ಲ. ಅಲ್ಲಿ ಬೇ ಮತ್ತೀಗ ಅಲ್ಲಿ ಎಲ್ಲ ಬಿಗ್ ಬಾಸ್ ಮನ್ಯಾಗೆಲ್ಲ ರೆಡಿ ಆಗ್ತಿದ್ರಲ್ಲ, ಈ ನೀ ಎಲ್ಲ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಲ್ಲ. ನಮ್ಮ ಮಲ್ಲಮ್ಮ ನೋಡ್ಲಿ, ನಮ್ಮ ಮಲ್ಲಮ್ಮ ನೋಡ್ಲಿ ಎಡ್ರೈ ಮಾಡ್ಕೊಳತ್ತ. ಏನೋ ಕಂದಲೆ, ಏನೋ 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 ಕೂದಲು ಒಣಕೊಂಡಿದ್ರ ಕೂದಲು ಬಿಸಿಲು ಇದ್ದಿದ್ದಿಲ್ಲ ರೀ, ಅದ್ರಲ್ಲೇನು ಒಣಸ್ಕೊಳ್ಳೋದು. ನಾನು ಅದು ಟ್ರೋಲ್ ಆಗಿತ್ತು ನಿಮ್ದು ಏರ್ ಡ್ರೈ ಮಾಡ್ಕೊಳ್ಳೋದು ಫುಲ್ ಟ್ರೋಲ್ ಆಗ್ಬಿಟ್ಟಿತ್ತು. ಏನಾರ ಅಂದ್ರೇನು ನಿಮ್ ಮನ್ಯಾಗ ಏನಾರ ಏನ್ ಮಲ್ಲಮ್ಮ ಚೇಂಜ್ ಆಗಿ ಅದೇ ಏನ್ ಅಂದಿಲ್ಲ. ಅದೇನು ಕೂದಲು ಒಣಸ್ಕೊಳ್ಳೋದ್ರಿ, ಬಿಸಿಲು ಇದ್ದಿದ್ದಿಲ್ಲ ಕೂದಲು ಒಣಸ್ಕೊಂಡು ಏನ ಅಂದಿಲ್ಲ. ಅಲ್ಲಿ ಹೆಂಗ ಬೇ ಈ ಮೇಕಪ್ ಮಾಡ್ಕೊಳ್ಳೋದು, ಬಟ್ಟಿ ಗಿಟ್ಟಿ ಹಾಕೊಳ್ಳೋದು ಹೆಂಗಿರ್ತೈತಿ ಅಲ್ಲೆಲ್ಲ? ಮೇಕಪ್ ಅವ್ರು ಮಾಡ್ಕೊತಿದ್ರು, ಅವ್ರು ಮೇಕಪ್ ಮಾಡ್ಕೋತಿದ್ರು. ನೀವೇನ್ ಮೇಕಪ್ ಮಾಡ್ಕೊ? ನಾ ಮಾಡ್ಕೋತಿಲ್ರಿ ಮೇಕಪ್ ಮಾಡೋದು. ಒಂದೇ ಸಲ ಮಾಡಿದ್ದೆ ಗಿಲ್ಲಿ, ಸ್ವಲ್ಪ ಸ್ವಲ್ಪ ಮಾಡಿದ್ದೆ ಗಿಲ್ಲಿ ಮಾಡಿದ್ನ ಮೇಕಪ್. ಅಲ್ವೇ ಅಡ್ಜಸ್ಟ್ ಆತಿನ ಅಲ್ಲೆಲ್ಲ, ಯಾಕಂದ್ರೆ ದೊಡ್ಡ ದೊಡ್ಡವ್ ಬಂದಿದ್ರು, ಅವ್ರ ಸ್ಟೈಲ್ ಇರ್ತೈತಿ. ಈಗ ನಿಮ್ದು ಹಳ್ಳಿಯಾಗ ಹೋದಾಗ ಅಲ್ಲೊಂದು ಸ್ಟೈಲ್ ಇರ್ತೈತಿ. ಹೆಂಗ ಅವೆಲ್ಲ ಚೆನ್ನಾಗಿದ್ರು, ಜೊತೆ ಎಲ್ಲಾರು ಚೆನ್ನಾಗಿದ್ರು. ಅಲ್ಲ ಈಗ ಈ ಕಾವ್ಯನ್ ಜೊತೆಗೆ ಯಾಕೆ ಅವಾಗ ಅವಾಗ ಜಗಳ ಮಾಡ್ತಿದ್ದೀವಿ ನಮ್ಮ ಹಾಕಿ ಕೂಡ. ಮತ್ತೆ ಬಾತ್ರೂಮ್ ನನಗೆ ಹೇಳಿದ್ರೆ ಸಿಟ್ಟು ಬರಲ್ಲ. ನೀರ್ ಬಿಟ್ಟು ಬರ್ತಿದ್ರು ಅಲ್ಲಿನ ಪಾಳಕ್ ನಿಂತಿದ್ರಲ್ಲ, ಒಂದೇ ಸಲ ಹೊತ್ತಿಗೆ ಬಂದೆ, ಇನ್ನೊಂದ್ ಸ್ವಲ್ಪ ಹೋತಿದ್ವಿ ನೀರ. ತಾವೇ ಎಷ್ಟು ಸಲ ಬಿಟ್ಟು ಬಂದ್ರ ನಾನ್ ಬಂದ್ ಮಾಡಿ ಬಂದಿನಿ. ಮತ್ ನನಗೆ ಹೇಳಕ್ ಬಂದಳು, ಸಿಟ್ಟು ಬಂತ್ರಿ, ಅದಕ್ಕೆ ಜಗಳ ಮಾಡಿದೆ. ಹಾಕಿದ್ರು ಒಟ್ಟ ನಿಮಗೆ ಕಾವ್ಯಾಗ ನಿಮ್ಗ ಆಗ್ತಾನ ಇರ್ಲಿಲ್ಲ ಬೇ ಮಲ್ಲಮ್ಮ? ಯಾಕೆ ಸೆಲೆಂಟ್ ಅದು ಚೆನ್ನಾಗಿ ಮಾತಾಡ್ಸ್ತೀನಿ. ಯಾಕೆ ಮಲ್ಲಮ್ಮನ್ನೇ ಟಾರ್ಗೆಟ್ ಮಾಡತ್ತಾಳ ಕಾವ್ಯ ಅಂದ್ರೆ ನೋಡ್ದವ್ರು ಒಳಗ್ ಅನ್ಕೋತಿದ್ರು. ಆಮೇಲೆ ಇನ್ನು ಕೆಲವ್ರು ಮಂದಿ ಕಮೆಂಟ್ ಹಾಕೋರಿ, ಮಲ್ಲಮ್ಮ ಏನ್ ಮುಗ್ದೆ ಅಂತ ಏನ್ ಅನ್ಸಂಗಿಲ್ಲ ನಮಗ, ಮಲ್ಲಮ್ಮಗ್ ಎಲ್ಲಾ ತಿಳುವಳಿಕೆ ಐತಿ, ಎಲ್ಲಾ ಬುದ್ಧಿ ಐತಿ ಮಲ್ಲಮ್ಮಗ ಅಂತ ಹೇಳ್ತಿದ್ರು. ಏನ್ ನೋಡಿದೀನ ಕಮೆಂಟ್? ಏನ್ ಹೇಳ್ತಿ ಇದಕ್ಕ? ನೀವ್ ಹೇಳ್ಬೇಕು, ನನಗೇನ್ ಹಂಗ ಅನ್ಸಂಗಿಲ್ಲ, ಹಂಗೆ ಅನ್ಸತಿ. ಆದ್ರ ಪಾಪ ಅವಾಗ ಜಗಳ ಆಗೋದದ. ಏನಕ್ ಜಗಳ ಆಡ್ತಿದ್ರು ಏನೋ ಕೂಡ ಒಂದೇ ಸಲ ಆಡ್ತೇವ್ರಿ ಜಗಳ. ಮತ್ತೆ ಬರ್ಲಿಲ್ಲ ಯಾರು ನಮ್ ಕೂಡ. ಈಗ ಅದು ಬಿಟ್ರ ನಿಮಗ ಹೆಂಗ ಅನಿಸ್ತು ಈಗ ಬಿಗ್ ಬಾಸ್ ಮನಿಗ್ ಹೋದ್ಮ್ಯಾಗ, ಹೊರಗ್ ಬಂದ್ಮ್ಯಾಗ ಫೀಲ್ ಹೆಂಗೈತಿ? ಅಂದ್ರೆ ಈಗ ಏನ ಸಿನಿಮಾ ಮಾಡಕತ್ತಿಂತಿಲ್ಲ ಬಾನೆ? ಸಿನಿಮಾ ಮಾಡತ್ತಿಂತ ನನಗೆ ಗೊತ್ತೇ ಇಲ್ಲ. ಸಿನಿಮಾ ಮಾಡಾಕತ್ತೀರಂತೇನ ಗೊತ್ತ ನಮಗ ಬಂದಾವ ಸುದ್ದಿ. ಹೆಂಗ ಸುದ್ದಿ ಬಂದ ಕರ್ಕೊತಾರಿ ಸಿನಿಮಾದಾಗೆಲ್ಲ? ಹಂಗ ನಮಗ್ ಸುದ್ದಿ ಬಂತು, ಮಲ್ಲಮ್ಮ ಈ ಸಿನಿಮಾ ಮಾಡಾತಾರಂತೆ ಅಂತ ಸುದ್ದಿ ಬಂತು ನಮಗ. ಸಿನಿಮಾ ಏನೋ ಮಾಡಾಕತ್ತೀರಂತ ನೀವು, ಅದಕ್ಕ ನಾ ಕೇಳ್ದೆ. ಏನೋ ಸಿನಿಮಾ ಸಿಕ್ರು ಹೋಗ್ಬೋದ್ರಿ, ಮುಂದ್ ಸಿಕ್ರು ಹೋಗ್ಬೋದು. ಏನೇನ್ ಪಾತ್ರ ಮಾಡ್ಬೇಕಂತ ಪ್ಲಾನ್ ಮಾಡಿರಿ? ಯಾವ್ದೇನು ತಾಯಿ ಪಾತ್ರ, ಅಜ್ಜಿ ಪಾತ್ರ ಯಾವ್ದನ್ನ ಕೊಟ್ರು ಮಾಡ್ಬೋದು. ಈಗ ಟಿವ್ಯಾಗ ನಿಮ್ಮನ್ನ ನೋಡ್ಕೊಂಡ್ರ ನೀವು? ಟಿವ್ಯಾಗ ನಿಮ್ಮನ್ನ ನೀವು ನೋಡ್ಕೊಂಡಾದ್ಮೇಲೆ ಏನು ನೋಡ್ಕೋರಿ? ನೋಡೋದೇವಲ್ರಿ ಬಂದಿದ್ ನೋಡಾದ್ಮೇಲೆ ಚಂದ ಇತ್ತೇನೆ? ನೋಡ್ದಾಗ ಚಂದ ಅನ್ಸ್ತೇರಿ. ಅಲ್ಲಬೇ ಈಗ 30 ವರ್ಷ ಆದ್ಮ್ಯಾಗ ಆ ಜೀವನ, ಮದ್ವಿ ಆದ್ಮ್ಯಾಗ ಜೀವನ ಹೆಂಗಿತ್ತಂದ್ರೆ, ಈಗ ಗೊತ್ತಿಲ್ದ ಕಷ್ಟ ಇತ್ತು. ಮದ್ವಿಯಾದಾಗ ಕಷ್ಟ ಇತ್ತು. ಮದ್ವಿ ಆದ್ಮೇಲೆ ಬಾಳ ಕಷ್ಟ. ಅವಾಗೇಟ್ರಿ ನಮ್ಗೆ ಹೊಸ್ತಾಗ ಮದ್ವಿಗ 3 ರೂಪಾಯಿ ಕೂಲಿ. 100 ರೂಪಾಯಿ? 3 ರೂಪಾಯಿ. 3 ರೂಪಾಯಿ. ಹೊಲ ಮನೆ ಕೆಲ್ಸಕ್ಕೆ ಹೋದ್ರ 3 ರೂಪಾಯಿ ರೀ. ನಮ್ದು ಫಸ್ಟಿಗೆ ಮದ್ವಿಯಾಗಿ ಬಂದಾಗ ಈ ಕ್ಯಾನಲ್ ಬಂದಲ್ಲಿ ಕ್ಯಾನಲ್ಗೆ ಹೋದ್ರೆ 5 ರೂಪಾಯಿ. ಅಷ್ಟ್ರಾಗ ಬದುಕಿವಿ ಅವಾಗ. ಬರೀ ಅಷ್ಟ್ರಾಗೆ ರೀ. ಮತ್ತ ಮಾಲ್ ಸಸ್ತಾ ಇತ್ತಲ್ಲ, ಅಷ್ಟ್ರಾಗ ಬದುಕಿವಿ ನೋಡ್ರಿ. ತುಂಬಾ ಅಲ್ಲ ಬೇ, ಹೆಂಗ ನೀ ಲವ್ ಮಾಡಿ ಮದ್ವೆ ಆಗಿದೆ ಏನ? ಅವೆಲ್ಲ ನಡೀತಾವ ನಮ್ ಕಡೆ. ಲವ್ ಅಂದ್ರೆ ಏನೇ ಇಲ್ಲ, ಆಮೇಲೆ ಯುದ್ಧನೇ ಆಗ್ಬೇಕು. ಲವ್ ಅಂದ್ರೆ ಯುದ್ಧನೇ ಆಗ್ತಾವ. ಅದು ನಿಜ. ಹೆಂಗ ನಿಮ್ಮ ಅಪ್ಪ ಅಮ್ಮ ಬಾರಿ ಸ್ಟ್ರಿಕ್ಟ್ ಏನ? ನಮ್ಮ ಅಪ್ಪ ನಾವು ಇನ್ನ ಸಣ್ಣವ್ರು ಇದ್ದವು ಇದಾಗ್ಯ. ನಮ್ಗೇನ ತಿಳಿತಿದ್ದಿಲ್ಲ. ಅಲ್ಲ ಬೇ, ನೀ ಮದ್ವಿ ಒಲ್ಲೆ ಅನ್ಲಿಲ್ಲ? ದೊಡ್ಡವ್ರಂದ್ ಹೆಂಗ ಯಾಕೆ ಒಲ್ಲೆ ಅನ್ಬೇಕ್ರಿ? ದೊಡ್ಡ ಮಾಡ್ಕೊಟ್ಟಿನ ಮತ್ತೆ ಮಾಡ್ಕೋಬೇಕು. ಮತ್ತೆ ಒಲ್ಲೆ ಅಂದ್ರೆ ಹೆಂಗ್ ಕೇಳ್ತಾರೆ? ಒಲ್ಲೆ ಅಂದ್ರೆ ಕೇಳಂಗಿಲ್ಲ. ನಮ್ ಕಡೆಗೆಲ್ಲ ಕೇಳ್ತಾರ. ಅವ್ರು ಹೇಳಿದ್ ಮತ್ತೆ ಕೇಳ್ಬೇಕು, ದೊಡ್ಡವ್ರು ಹೇಳಿದ್ ಮತ್ತೆ. ಎಷ್ಟು 16 ವರ್ಷಕ್ಕೆ ಮದ್ವೆ ಆಯ್ತಾ ನಿಮ್ದು? 15-16 ವರ್ಷಕ್ಕೆ.
ಮತ್ತೆ ಗಂಡನ ಜೋಡಿ ಹೆಂಗಿತ್ತು? ಗಂಡ ಇಷ್ಟನ ಮತ್ತೆ ಮದ್ವಿ ಮಾಡ್ಕೊಳ್ಳೋದು ಏನಿತ್ತು ತಲೆಗೆ ಅವ? ಇಷ್ಟ ಐತ್ರಿ, ಇಷ್ಟ ಆಯ್ತು. ಮತ್ತೆ ಏನ್ ಮಾಡಿಕೊಟ್ಟಿಂದ ಇಷ್ಟ ಇದ್ರು ಇರ್ಬೇಕು, ಇಷ್ಟ ಇರ್ಲಿಕ್ಕೂ ಇರ್ಬೇಕು. ಈಗ ಹಂಗಿಲ್ಲ, ತವ್ರ ಮನ್ಯಾಗ ಇರಕ್ ಆಗಲ್ಲ. ಯವ್ವಾ ನಮ್ ಕಡೆಗ್ ತವ್ರ ಮನ್ಯಾಗ ಇದ್ರ ಮುಗೀತಲ್ಲ, ಅರ್ಧ ಜೀವನ ಅಲ್ಲೇ ಅವ್ರ ಹೇಳದ್ ಮಾತ್ ಕೇಳಿನೇ ಅರ್ಧ ಜೀವನ ಸತ್ತೋಗ್ಬೇಕ್ ನಾವ್. ಹಂಗ್ ಮಾಡ್ಬಿಡ್ತಾರ. ಏನಿಕ್ಕಿ ತವ್ರ ಮನಿ ಬಿಟ್ಟು ತವ್ರ ಮನ್ಯಾಗ ಅದ ಈಕಿ ಹೆಂಗ ಅಂದ್ರೆ ಏನೋ ಒಂದ್ ದೊಡ್ಡ ಕೊಲೆ ಮಾಡಿ ಬಂದು ಮನ್ಯಾಗ ಹೋಗ್ಕೋತಾರಲ್ಲ, ಹಂಗ್ ನೋಡ್ಬಿಡ್ತಾವ ಜನ. ಹಂಗ್ ನೋಡ್ತಾರ. ಇವ್ವ ನಾವಲ್ಲಿವಾ ಇವ ನಾ ಅದಕ್ಕ ನನ್ನ ಗಂಡಗ ಅಂತೀನಿ, ನಾವು ತವ್ರ ಮನಿಗ್ ಹೋದ್ರ 4 ದಿನ ಇರೋದು, ಹಂಗ ಬಂದ್ಬಿಡ್ತಾವ್ರು ಬಂದ್ಬಿಡೋದು. ಮಂದಿ ಕೇಳೋದು ಯಾಕೆ ಅನ್ಸು 4 ದಿನ 5 ದಿನ ಇದ್ದೀವಿ ಅಂದ್ರ ಅಲ್ವಾ ಅದ ಏನು ಯಾಕೇನು ಮನಿಗ್ ಹೋಗಿಲ್ಲ, ಹಿಂಗ್ ಹೋಗಿಲ್ಲ ಅಂತಾರ. ಮತ್ ಹೆಂಗ ಮಲ್ಲಮ್ಮ ಈಗ ನೀವು ಅದನ್ನೆಲ್ಲ ಈಗ ಮದ್ವಿ ಆತು, ಮದ್ವಿ ಆದ್ಮೇಲೆ ಹೆಂಗಿತ್ತು ಜೀವನ? ಚಲೋ ಆಯ್ತನ? ಚಲೋ ಐತಿ. ಮತ್ತೆ ಹಂಗೆ ಕಷ್ಟ ಏನು ಚಲೋ ಏನು ಇರಬೇಕ್ರಿ ಗಂಡನ ಮನ್ಯಾಗ. ಗಂಡನ ಮನೆ ಕಷ್ಟ ಇದ್ರು ಇರ್ಬೇಕು, ಸುಖ ಇದ್ರು ಇರ್ಬೇಕು. ಗಂಡನ ಜೊತೆಲಿ ಇದ್ರೆ ಅದೊಂದು ಮರದಿ. ಗಂಡನ ಜೊತೆಗಿದ್ರೆ ಗಂಡನ ಜೊತೆ ಇದ್ರೆ ಮರದಿ. ನಮ್ಮ ಅವ್ವ ಯಾವಾಗ್ಲೂ ಹೇಳ್ತಾ ಇದ್ಲು, ಗಂಡನ ಜೊತೆಗಿದ್ರೆ ಮರ್ಯಾದೆ ಇರ್ತೈತಿ, ನೀನು ನೋಡೋ ದೃಷ್ಟಿ ಬೇರೆ ಇರ್ತದ. ಹೌದ್ರಿ, ನೋಡಂಗಿಲ್ಲ ಯಾರು, ಮಾತಾಡಂಗಿಲ್ಲ. ಹೌದು. ಈ ಗಂಡನ್ ಬಿಟ್ಟು ಹೋಗಿ ಕುಂದ್ರಲಿ, ಒಬ್ಬರು ನೋಡೋ ರೀತಿನ ಬೇರೆ, ಮಾತಾಡೋ ರೀತಿನ ಬೇರೆ. ಹೌದು. ಈಗ ಒಂಟಿ ಜೀವನ ಬಾಳ ಕಷ್ಟ ಅಂತಾರಲ್ಲ, ಬಾಳ ಮಂದಿ ಅಂತಾರ. ಅದು ನಮ್ ಕಡೆಗೆ ಅಂತಾರಲ್ಲ, ಒಂಟಿ ಜೀವನ ಬಾಳ ಕಷ್ಟ, 2 ಮಕ್ಳನ್ನ ನೋಡ್ಕೊಳ್ಳೋದು ಒಂಟಿ ಜೀವನ. ಅದ್ರಾಗ ಹೆಣ್ಣು ಮಕ್ಳು ನಮ್ ಕಡೆಗೆಲ್ಲ ಬಾಳ, ಯಾಕಂದ್ರ ಅವ್ರನ್ನ ಒಂಥರಾನೇ ನೋಡ್ತಾರ. ಏನ್ ಪಾಪ ಅಯ್ಯೋ ಗಂಡಿಲ್ಲ ಏನಿಲ್ಲ ಅನ್ನೋ ತರ ನೋಡೋದು ಒಂಥರ. ನಮ್ಗೆ ನಂಗೆ ನೋಡಿಲ್ಲ, ನಮ್ ಮಾವದಿರ್ ಗಂಡ್ ಬೆರಕಿದ್ರು, ನಮಗ್ ಮಾತಾಡ್ಸಕ್ ಅನ್ಸುತ್ತಿದ್ರು ನಮ್ಮ ಊರ ಮಂದಿ. ಅವ್ರಿಲ್ಲೋ ಬಾಯಾರ ಮಂದಿ, ಅವ್ರ ಬೆರಿಕೆದಾರ ಅವ್ರ ಅಂತಿದ್ರು. ಸ್ಟ್ರಿಕ್ಟ್ ಆಗಿದ್ರು ನಮ್ಮ ಮಂದಿ. ನಮ್ಮ ಇವ್ರು ನಮ್ ಗಂಡದಿರ 5 ಮಂದಿ ರೀ. 5 ಮಂದಿ ಅಣ್ಣ ತಮ್ಮರು. 5 ಮಂದಿ ಅಣ್ಣ ತಮ್ಮಂದ್ರು. 5 ಮಂದಿ ಅಣ್ಣ ತಮ್ಮರು ಬರಕಿದ್ರು ಅವ್ರು. ಅವ್ರು ಈಗ ಅದಾದ್ಮೇಲೆ ಈಗ 2 ಮಕ್ಳನ್ನ ಸಾಕ್ಬೇಕಾರ ಮತ್ತೆ ಹೆಂಗ್ ಸಾಕಿದಿ ಮಲ್ಲಮ್ಮ? ಕೂಲಿ ಗಿಲಿ ಮಾಡ್ಕೊಂಡ? ಮತ್ತೆ ಕೂಲಿ ಮಾಡ್ಕೊಂಡು ನಾವು ಟೇಲರ್ ಕೆಲಸ ಕಲ್ತಿದ್ವಿ. ಟೇಲರ್ ಕಲ್ಸಿ ಯಾರು? ನಮ್ಮ ಯಜಮಾನ್ ಕಲ್ಸಿದ್ರಿ. ನಿಮ್ ಯಜಮಾನ್ ಕಲ್ಸಿದ್ದೆ? ಅವ್ರ ತಂಗಿ ಮೇಲೆ ಒಯ್ದು ಬಿಟ್ಟಿದ್ದಾರೆ. ಅಲ್ಲಿ ಹತ್ತಿದ್ರು ಬೈಚ್ವಾಳ, ಅಲ್ಲಿ ಒಯ್ದು ಬಿಟ್ಟಿದ್ರು 1 2 ತಿಂಗಳ. ಅಲ್ಲಿ ಕಲ್ತು ಬಂದು ಇದೇ ಮಾಡ್ತಿದ್ದಾರೆ. ಅಂದ್ರೆ ಇವ್ ಡಿಸೈನ್ಗಳು ಬರೋದು ನಮ್ಗ ಸಾದಾ. ಅಲ್ಲಿ ಎಷ್ಟೋಕೊಂದು ಡ್ರೆಸ್ ಅದಾವು, ಯಾವಾರ ಹಾಕೊಂಡಿನ ನೀನ? ಇಲ್ಲ ರೀ, ನಾನು ಹಾಕೊಂಡಿಲ್ಲ. ಒಂದು ಹಾಕೊಂಡಿದ್ದೆ. ನಾ ಯಾವ್ದೋ ನೋಡಿದೆ ವಿಡಿಯೋದಾಗ, ಏನ ಮಲ್ಲಮ್ಮ ಇಷ್ಟೊಂದು ಚೇಂಜ್ ಆಗ್ಬಿಟ್ರ ಅನ್ಕೊಂಡೆನ. ಆ ರಕ್ಷಿತಾ ಕಳ್ಸೋ ಸೆಲೆಗೆ ನಂದು ಹಾಕಿದ್ರು ಟೊಂಕಾಟಿ ಅಲ್ಲ, ಅಳ್ತಿ ನೋಡಿ ಹಾಕೊಂಡಿದ್ದೆ ರೀ. ಇಷ್ಟಕ್ಕೊಂದ್ ಚಲೋ ಅದಾವು, ಯಾವಾಗಾರ ಅನ್ಸ್ತಾ ಇಂತ ಬಟ್ಟಿ ನಾ ಹಾಕೋಬೇಕಂತ? ಇಲ್ಲ ರೀ, ಅದೇ ಒಂದು ಹಾಕೊಂಡ್ ನೋಡ್ದೆ. ಲಂಗ ಬ್ಲೌಸ್ ಬಿಟ್ಟು ಮತ್ತೆ ನೆಕ್ಸ್ಟ್ ಯಾವ ಬಟ್ಟಿ ಅಂದ್ರೆ ಸೀರೆ ಬಿಟ್ರೆ ಮತ್ತೆ ಇನ್ನೇನೋ? ಇಲ್ಲ ಯಾವ ಹಾಕೊಂಡಿಲ್ಲ ರೀ. ಅಲ್ಲ ಮಲ್ಲಮ್ಮ, ಈಗ ನೆಕ್ಸ್ಟ್ ಒಂದ್ ಪಾತ್ರ ಬರ್ತೈತಿ, ಅದಕ್ಕೆ ಜೀನ್ಸ್ ಹಾಕೋಬೇಕಾಗತಿ, ಅವಾಗ ಏನ್ ಮಾಡ್ತೀರಿ ನೀವು? ಅದ ಹಂಗ ದಿನಸಿ ಹಂಗ ಬರ್ತದೆ, ಬರಲ್ಲ. ಈಗ ಲೆಮನ್ ಟೀ ಅಂದ್ರವ್ರು, ನಾವು ಏನ್ ಲೆಮನ್ ಟೀ ಅನ್ನೋದು ಈ ಲೆವೆಲಿಗೆ ಕಿಚ್ಚ ಸುದೀಪ್ ಸರ್ ಬಾಯಾಗ ಎಳ್ಸಾತಾರ ಮಲ್ಲಮ್ಮ ಅಂತ ನಾವ್ ಫುಲ್ ಶಾಕ್ ಆಗೇವಿಲ್ಲಿ. ಮಾಡಿ ಕೊಟ್ಟೇವಲ್ರಿ. ಮಾಡ್ಕೊಟ್ರೇನೆ? ಮಾಡಿಕೊಟ್ಟೇವ್ರಿ. 1 ವಾರ 2 ವಾರ ಬಿಟ್ಟಿದ್ದೆವು. ಅವ್ರಿಗೆ ಎಚ್ಚರಿಸಿದ್ರು, ಮಲ್ಲಮ್ಮ ಏನೋ ಮರ್ತಿದ್ ನೋಡಿ, ಏನೋ ಮರ್ತಿ ನೋಡ್ತೀವಿ ಕ್ಯಾಮ್ರಾದಲ್ಲಿ. ನನ್ಗೆ ಗೊತ್ತಾಗ್ಲಿಲ್ಲ, ಏನ್ರಿ ಏನ್ ಮಾಡ್ತೀವಿ ಅಂದ. ಓಹೋ ಮತ್ತೆ ಜಾಸ್ತಿ ಆಯ್ತು, ಲೆವಂಟಿ ಇಲ್ಲಿ ಏನು ಇಲ್ರಿ, ನಿಂಬೆ ಹಣ್ಣಿಲ್ಲ, ಸಕ್ಕರೆ ಇಲ್ಲ ಅಂದ. ಇಲ್ಲ ತರ್ಸ್ಕೊಡ್ತೀನಿ, ಸದ್ಯಕ್ಕೆ ಕೊಡ್ತೀನಿ ನೋಡ. ಸಕ್ಕರೆ, ನಿಂಬೆ ಹಣ್ಣ, ಶುಂಠಿ ಹಾಕಿ ಮಾಡಿ ಕ್ಯಾಮ್ರಾದಲ್ಲಿ ತೋರಿಸಿದೆ. ಹಿಂಗ್ ಮಾಡ್ದೆ. ಮಾತಾಡೋ ಕ್ಯಾಮ್ರಾ ರೀ. ಮಾತಾಡೋ ಕ್ಯಾಮ್ರಾನ? ಹೌದೇನ? ನಾವ್ ಏನ್ ಕೇಳಿದ್ರೆ ಕೊಡ್ತೀವಿ ಅನ್ನೋದಿತ್ತಂದ್ರ ಹಿಂಗ್ ಮಾಡ್ತಿತ್ತು ಕ್ಯಾಮ್ರಾ. ಇಲ್ಲ ಅಂತಂದ್ರೆ ಹಿಂಗ್ ಮಾಡ್ತಿತ್ತು ಕ್ಯಾಮ್ರಾ. ಹಿಂಗ್ ಮಾಡ್ತಿಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ ಮಲ್ಲಮ್ಮ ನಿಮ್ಗೆ? ಏನು ಒಳ್ಳೆ ಕ್ಯಾಮ್ರಾ. ನಾವ್ ಹಿಂಗ್ ಮಾತಾಡ್ ಕೂತೀವಿ ಅಂದ್ರೆ ಹಿಂಗ್ ತಿರುಗಿ ಆ ಕಡೆ ಇತ್ತಂದ್ರೆ ಹಿಂಗ್ ತಿರುಗಿ ಬಿಡೋದ. ನಿಮಗೆ ಅವಾಗ ಗೊತ್ತಾಗದೇನೋ ಕ್ಯಾಮ್ರಾ ಈ ಕಡೆಗೆ ಐತಿ? ಇಲ್ಲ, ಎಲ್ಲ ಕಡೆ ಕ್ಯಾಮ್ರಾ. ಇದಿಷ್ಟಕ್ಕ ಒಂದು 7-8 ಕ್ಯಾಮ್ರಾ. 7-8 ಕ್ಯಾಮ್ರಾ? ಇಲ್ಲ, ಅಲ್ಲೊಂದು ಇಲ್ಲೊಂದು ಇಲ್ಲೊಂದು 2 ಮಳಕೊಂದೊಂದು ಕ್ಯಾಮ್ರಾ. ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗಿದ್ರೆ ನೀವು? ಅದ್ರ ಹೋಗ ಕಣ್ಣು ಮುಚ್ಚ ಕರ್ಕೊಂಡು ಹೋಗಿದ್ರೆ. ಜಂಟಿ ಒಂಟಿ ಅಂತಂದು ಏನೋ ಮಾಡಿದ್ರಿ ಸಲಿ ಅಲ್ಲ? ಬಾಳ್ ಚಲೋ ಅನಿಸ್ತು. ಅಂದ್ರೆ ನಿಮ್ ವೇದಿಕೆ ಮ್ಯಾಗ ನಾನ್ ನೀವು ನೋಡ್ದಾಗ ಫುಲ್ ಶಾಕ್. ಮಲ್ಲಮ್ಮ ಹಳ್ಳಿಯ ಕೆಳಗೆ ಏನ್ ಮಾತಾ ಅಂತ ಅಲ್ಲ ಅಲ್ಲ ಹಂಗೆ ಶಾಕ್ ಬಾಳಾಗಿತ್ರಿ ಮಲ್ಲಮ್ಮ. ಇಲ್ಲಿ ಮುಗಿದ ಮ್ಯಾಗ ಬಂದ ಮ್ಯಾಗ ಹೋದ್ರಿ, ಹೋಗಾದ್ಮೇಲೆ ಹೆಂಗಿತ್ತು ಹಳ್ಳ್ಯಾಗೆಲ್ಲ? ಏನಂದ್ರು ನಿಮ್ಮನ್ನ ಹೆಂಗ ವೆಲ್ಕಮ್ ಮಾಡಿದ್ರು ಅವರೆಲ್ಲ? ಫಂಕ್ಷನ್ ಮಾಡಿದ್ರಿ ನಮ್ಮೂರ್ ಕಡೆ. ಫಂಕ್ಷನ್ ಮಾಡಿದ್ರಿ? ಏನ್ ಫಂಕ್ಷನ್ ನೋಡಿಲ್ಲ ಮೊಬೈಲ್ದಾಗ? ನಾ ಮೊಬೈಲ್ದಾಗ ನೋಡಿದೆ, ನಾನ್ ನೀಟಾಗಿ ನೋಡ್ಲಿಲ್ಲ ಅದನ್ನ. ಏನೇನ್ ಫಂಕ್ಷನ್ ಅಂದ್ರೆ ಹೆಂಗ ಒಳಗ್ ವಿಡಿಯೋ ತೋರ್ಸೋದ್ ಓಕೆ, ಒಳಗ್ ಏನೇನ್ ಅಂದ್ರ ಅನ್ನೋದು ಗೊತ್ತಾಗಬೇಕಲ್ಲ.
ಒಳಗೇನತ್ರ ಖುಷಿ ಪಟ್ರಿ. ಹ್ಮ್ ಚೆನ್ನಾಗಿ ಮಾಡಿದ್ರು. ಚೆನ್ನಾಗ್ ಮಾಡೋದು, ಚೆನ್ನಾಗ್ ಮಾಡಿ ಇನ್ನೂ ಚೆನ್ನಾಗ್ ಮಾಡೋಂಗೆ. ಮತ್ತೆ ಸಿನಿಮಾ ಗಿನಿಮಾ ಬಂದ್ರೆ ಮಾಡೋದೇನ ಸೀರಿಯಲ್ ಅದ ಇದು ಏನೋ ನೋಡ್ಬೇಕ್ರಿ, ಮಾಡ್ಬೇಕು. ಮತ್ತೆ ಸೀರಿಯಲ್ ಅದೆಲ್ಲ ಚಲೋ ರೊಕ್ಕ ಕೊಟ್ರೆ ಮಾಡ್ತೀರೇನೆ? ರೊಕ್ಕ ಚಲೋ ಕೊಡ್ಬೇಕೀಗ, ರೊಕ್ಕ ಚಲೋ ಕೊಡ್ಬೇಕು. ಅಲ್ಲ ಈಗ ಹೆಂಗೈತಿ ತಲ್ಯಾಗ ಸಿನಿಮಾ ಅದು ಹಿಂಗ ಇಂಥ ಕ್ಯಾರೆಕ್ಟರ್ ಸೆಲೆಕ್ಷನ್ ಮಾಡ್ಬೇಕು, ಅವು ಮಾಡ್ಬೇಕು, ಇದು ಮಾಡ್ಬೇಕು ಎಲ್ಲ ನಿಮ್ ಮೇಡಮರ್ ಮಾಡ್ತಾರ, ನೀವು ಮಾಡ್ತೀರಿ? ಮೇಡಮರ್ ಮಾಡ್ತಾರೆ. ಮೇಡಮರ್ ಮೇಲೆ ಡಿಪೆಂಡ್ ಅವ್ರ ಮೇಲೆ. 15 ವರ್ಷ ಆಯ್ತ್ರಿ ಈಗ ಬಂದು ನಾವ್ ಇಲ್ಲಿಗೆ. 15 ವರ್ಷ ಆತ ಬೆಂಗಳೂರಿಗೆ ಬಂದು? 15 ವರ್ಷ ಆತ ಇಲ್ಲಿಗೆ ಫಸ್ಟ್ ಬಂದಿರಿ, ಇಲ್ಲಿಗೆ ಬಂದು 15 ವರ್ಷ ಆಯ್ತ್ರಿ. ಅಲ್ಲ ನಿಮ್ ಮನೆಗೇನೋ ಬೆಂಕಿ ಬಿದ್ದಿತ್ತು ಅಂತ ಕೇಳ್ಪಟ್ಟೆ ಮಲ್ಲಮ್ಮ. ಅವಾಗ ಬಿದ್ದಿತ್ರಿ, ಬೆಂಕಿ ಬಿದ್ದಿತ್ತು. ಕರೆ ಅಂತ. ಥ್ಯಾಂಕ್ ಯು ಮಲ್ಲಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮಲ್ಲಮ್ಮ ಎಷ್ಟು ಚಂದ ಮಾತಾಡಿದ್ರು ಅಂತ ಹೇಳಿ. ಐ ಹೋಪ್ ಈ ಇಂಟರ್ವ್ಯೂ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ.